ವಿಮಾನವನ್ನ ಸುತ್ತುವರೆದಿದ್ದಾರೆ ಸಿಐಎಸ್ಎಫ್ನ ಸಿಬ್ಬಂದಿಗಳು ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ವಿಮಾನವನ್ನ ಸುತ್ತುವರೆದಿದ್ದಾರೆ ಸಿಐಎಸ್ಎಫ್ನ ಸಿಬ್ಬಂದಿಗಳು. ಈಗ ಪ್ರಜ್ವಲ್ ರೇವಣ್ಣ ಅವರನ್ನ ಅವರು ವಶಕ್ಕೆ ಪಡಿತಾರೆ. ವಿಮಾನದಿಂದ ಕೆಳಗಿಳಿತಾ ಇದ್ದ ಹಾಗೆ ಯಾವುದೇ ಕ್ಷಣದಲ್ಲಿ ಬೇಕಾದರೂ ಕೂಡ ಪ್ರಜ್ವಲ್ ರೇವಣ್ಣ ಅವರನ್ನ ಸಿಎಸ್ಎಫ್ ವಶಕ್ಕೆ ಪಡಿಬಹುದು. ವಶಕ್ಕೆ ಪಡೆದುಕೊಂಡು ನೇರವಾಗಿ ತೆಗೆದುಕೊಂಡು ಇಮಿಗ್ರೇಷನ್ ಸೆಂಟರ್ಗೆ ಬಿಡ್ತಾರೆ. ಅಲ್ಲಿ ಇಮಿಗ್ರೇಷನ್ ಫಾರ್ಮಾಲಿಟೀಸ್ ಕಂಪ್ಲೀಟ್ ಆಗಬೇಕು, 1 ಗಂಟೆ ಹಿಡಿಯುತ್ತೆ. ಆ 1 ಗಂಟೆ ಕಂಪ್ಲೀಟ್ ಆಗ್ತಾ ಇದ್ದ ಹಾಗೆ ಎಸ್ಐಟಿ ಅಧಿಕಾರಿಗಳು ಜಾತಕ ಪಕ್ಷಿಯ ರೀತಿಯಲ್ಲಿ ಕಾಯ್ತಾ ಇದ್ದಾರೆ. ಪ್ರಜ್ವಲ್ ರೇವಣ್ಣ ಅವರನ್ನ ವಶಕ್ಕೆ ಪಡೆಯೋದಕ್ಕೆ, ಅರೆಸ್ಟ್ ಮಾಡೋದಕ್ಕೆ ಲುಕ್ಔಟ್ ನೋಟಿಸ್ ಜಾರಿಯಾಗಿದೆ. ಮತ್ತೊಂದು ಕಡೆ ನ್ಯಾಯಾಲಯದಿಂದ ಅರೆಸ್ಟ್ ವಾರೆಂಟ್ ಕೂಡ ಜಾರಿಯಾಗಿರುವಂತಹದ್ದು. ಸಹಜವಾಗಿಯೇ ಇವತ್ತು ಅರೆಸ್ಟ್ ಮಾಡ್ತಾರೆ ಪ್ರಜ್ವಲ್ ರೇವಣ್ಣ ಅವರನ್ನ. ಅದಕ್ಕೆ ಕ್ಷಣಗಣನೆ ಆರಂಭ ಆಗಿದೆ. 34 ದಿನಗಳ ಕಾಲ ತಲೆಮರೆಸಿಕೊಂಡಿದ್ರು ದೇಶಾಂತರ ಹೋಗಿ ಹಾಸನದ ಸಂಸದ ಪ್ರಜ್ವಲ್ ರೇವಣ್ಣ ಅವರು. ಅವರ ಅರೆಸ್ಟ್ಗೆ ಈಗ ಕ್ಷಣಗಣನೆ ಆರಂಭ ಆಗಿದೆ. 2 ಅತ್ಯಾಚಾರ ಆರೋಪದ ಕೇಸ್, ಮತ್ತೊಂದು ಲೈಂಗಿಕ ದೌರ್ಜನ್ಯದ ಆರೋಪದ ಕೇಸ್. 3 ಕೇಸ್ನಲ್ಲಿ ಸಂಬಂಧಪಟ್ಟಂತೆ ಅವರನ್ನ ವಿಚಾರಣೆಗೆ ಒಳಪಡಿಸಲಿಕ್ಕೆ ಎಸ್ಐಟಿ ಅಧಿಕಾರಿಗಳು ತೀವ್ರ ಕುತೂಹಲದಿಂದ ಕಾಯ್ತಾ ಇದ್ದಾರೆ. ರಾಜ್ಯದಲ್ಲಿ ಮೊದಲ ಹಂತದ ಚುನಾವಣೆ ನಡೆದ ನಂತರ ಪ್ರಜ್ವಲ್ ರೇವಣ್ಣ ಅವರದ್ದು ಎನ್ನಲಾದಂತಹ ಅಶ್ಲೀಲ ವಿಡಿಯೋ ವೈರಲ್ ಆಗಿತ್ತು. ಈ ವಿಡಿಯೋ ವೈರಲ್ ಆಗ್ತಾ ಇದ್ದ ಹಾಗೆ ದೇಶಾಂತರ ಹೋಗಿ ತಲೆಮರೆಸಿಕೊಂಡಿದ್ರು ಪ್ರಜ್ವಲ್ ರೇವಣ್ಣ. 7 ದಿನಗಳ ಕಾಲ ಕಾಲಾವಕಾಶವನ್ನ ಕೇಳಿದ್ರು ಎಸ್ಐಟಿಗೆ ವಕೀಲರ ಮೂಲಕ. ಆ 7 ದಿನಗಳು ಕಂಪ್ಲೀಟ್ ಆದರೂ ಕೂಡ ದೇಶಕ್ಕೆ ಬಂದಿರಲಿಲ್ಲ. ಈ ಬೆನ್ನಲ್ಲೇ HD ಕುಮಾರಸ್ವಾಮಿ ದೇವೇಗೌಡರು ಮನವಿಯನ್ನು ಮಾಡಿಕೊಂಡಿದ್ರು, ಎಚ್ಚರಿಕೆಯ ಸಂದೇಶವನ್ನು ರವಾನಿಸಿದ್ರು. ಅದಾಗಿ 3 ದಿನಕ್ಕೆ ಪ್ರಜ್ವಲ್ ರೇವಣ್ಣ ಒಂದು ವಿಡಿಯೋ ಸಂದೇಶವನ್ನ ವಿದೇಶದ ಅಜ್ಞಾತ ಸ್ಥಳದಿಂದ ಕೂತು ಕಳುಹಿಸ್ತಾರೆ. ಇದೊಂದು ರಾಜಕೀಯ ಪಿತೂರಿ, ರಾಜಕೀಯ ಷಡ್ಯಂತ್ರ ಅಂತ ಹೇಳ್ತಾರೆ. ನಾನು 31ನೇ ತಾರೀಕು ಬೆಳಗ್ಗೆ 10 ಗಂಟೆಗೆ ಎಸ್ಐಟಿ ಅಧಿಕಾರಿಗಳ ಎದುರು ವಿಚಾರಣೆಗೆ ಹಾಜರಾಗ್ತೇನೆ ಅನ್ನುವಂತಹ ಮಾತುಗಳನ್ನು ಆಡ್ತಾರೆ. ಅದಾಗಿ 1 ದಿವಸಕ್ಕೆ ಅವರು ಲುಫ್ತಾನ್ಸಾ ಏರ್ಲೈನ್ಸ್ ವಿಮಾನದಲ್ಲಿ ಟಿಕೆಟ್ ಅನ್ನು ಬುಕ್ ಮಾಡ್ತಾರೆ. ಕೊನೆ ಕ್ಷಣದವರೆಗೂ ಕೂಡ ಅವರು ಬರ್ತಾರಾ ಇಲ್ವಾ ಅನ್ನುವಂತಹ ಪ್ರಶ್ನೆ ಇತ್ತು. ಕಾರಣ ಕೊನೆ ಕ್ಷಣದಲ್ಲಿ ಆಂಟಿಸಿಪೇಟರಿ ಬೇಲ್ಗೂ ಕೂಡ ಅಪ್ಲೈಯನ್ನು ಮಾಡಿದ್ರು ಇದೇ ಪ್ರಜ್ವಲ್ ರೇವಣ್ಣ. ಈಗ ಆ ಪ್ರಶ್ನೆಗಳಿಗೆ, ಆ ಕುತೂಹಲಗಳಿಗೆ ಉತ್ತರ ಸಿಕ್ಕಿದೆ. ಪ್ರಜ್ವಲ್ ರೇವಣ್ಣ 34 ದಿನಗಳ ಬಳಿಕ ರಾಜ್ಯಕ್ಕೆ ಬಂದಿದ್ದಾರೆ. ಅವರನ್ನ ಈಗ ವಶಕ್ಕೆ ಪಡೆಯುವಂತಹ ಕೆಲಸವನ್ನ ಸಿಐಎಸ್ಎಫ್ನ ಸಿಬ್ಬಂದಿಗಳು ಮಾಡ್ತಾರೆ. ನೀವು ಕೂಡ ನೇರ ವಿಜುವಲ್ಸ್ ಅನ್ನು ಗಮನಿಸ್ತಾ ಇದ್ದೀರಿ. ಇದು ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನ ನೇರ ದೃಶ್ಯಾವಳಿಗಳು ನಿಮ್ಮ ಪಬ್ಲಿಕ್ ಟಿವಿಯಲ್ಲಿ ಮಾತ್ರ. ರನ್ವೇನಲ್ಲಿ ಲುಫ್ತಾನ್ಸಾ ಏರ್ಲೈನ್ಸ್ ವಿಮಾನ ಬಂದು ಲ್ಯಾಂಡ್ ಆಗಿದೆ, ನಿಂತಿದೆ. ಈಗ ಅದರ ಒಳಗಿರುವಂತಹ ಪ್ಯಾಸೆಂಜರ್ಸ್ ಕೆಳಗಿಳಿಯುವಂತಹ ಕೆಲಸ ಆಗ್ತಾ ಇದೆ. ಆ ಪ್ಯಾಸೆಂಜರ್ಸ್ಗಳ ಪೈಕಿ ಪ್ರಜ್ವಲ್ ರೇವಣ್ಣ ಕೂಡ ಒಬ್ರು. ಅವರು ಬಿಸ್ನೆಸ್ ಕ್ಲಾಸ್ 8G ಸೀಟ್ನಲ್ಲಿ ಕೂತಿದ್ದಾರೆ. 4 ಬ್ಯಾಗುಗಳ ಸಮೇತ ಜರ್ಮನಿಯ ಮ್ಯೂನಿಕ್ನಿಂದ ಬೆಂಗಳೂರಿಗೆ ಪ್ರಯಾಣವನ್ನು ಬೆಳೆಸಿದ್ದಾರೆ. ಈಗ ಅವರನ್ನು ವಶಕ್ಕೆ ಪಡೆದುಕೊಳ್ಳುವುದಕ್ಕೆ ಸಿಐಎಸ್ಎಫ್ನ ಸಿಬ್ಬಂದಿಗಳು ವಿಮಾನವನ್ನು ಸುತ್ತುವರೆದಿದ್ದಾರೆ. ಅವರು ಮೆಟ್ಟಿಲುಗಳನ್ನು ಕೆಳಗೆ ಬರ್ತಾ ಇದ್ದ ಹಾಗೆ ಅವರನ್ನ ತತ್ಕ್ಷಣಕ್ಕೆ ಲಾಕ್ ಮಾಡ್ತಾರೆ. ಸ್ವಲ್ಪನೂ ಕೂಡ ಅಲುಗಾಡೋದಕ್ಕೆ ಬಿಡೋದಿಲ್ಲ. ಅದಾದ್ಮೇಲೆ ನೇರವಾಗಿ ಅವರನ್ನ ಕರೆದುಕೊಂಡು ಹೋಗಿ ಇಮಿಗ್ರೇಷನ್ ಸೆಂಟರ್ಗೆ ಬಿಡ್ತಾರೆ. ಅಲ್ಲಿ ಚೇತನ್ ಸಿಂಗ್ ರಾಥೋಡ್ ನೇತೃತ್ವದ ಇಮಿಗ್ರೇಷನ್ ಆಫೀಸರ್ಸ್ ತಂಡ ರೆಡಿಯಾಗಿ ನಿಂತಿದೆ. ಅವರ ಇಮಿಗ್ರೇಷನ್ ಫಾರ್ಮಾಲಿಟೀಸ್ ಪ್ರಕ್ರಿಯೆಗಳನ್ನು ಕಂಪ್ಲೀಟ್ ಮಾಡಿಕೊಡುತ್ತೆ. ಹತ್ತತ್ರ 3/4 ಗಂಟೆ 1 ಗಂಟೆಯಲ್ಲಿ ಆ ಪ್ರೋಸೆಸ್ ಮುಗಿಲಿ ಅಂತಾನೆ ಎಸ್ಐಟಿ ಕಾಯ್ತಾ ಇರುವಂತಹದ್ದು. ಅದಾದ ಮೇಲೆ ಎಸ್ಐಟಿ ಅಲ್ಲಿಗೆ ಎಂಟ್ರಿ ಆಗುತ್ತೆ, ತನ್ನ ಅಸಲಿ ಆಟವನ್ನು ಶುರು ಮಾಡುತ್ತೆ. ಅಲ್ಲಿಗೆ ಒಂದಂತೂ ಸ್ಪಷ್ಟ, ಪ್ರಜ್ವಲ್ ರೇವಣ್ಣ ಅವರ ಕಳ್ಳಾಟಕ್ಕೆ ಇವತ್ತು ಈ ಕ್ಷಣಕ್ಕೆ ಬ್ರೇಕ್ ಬಿದ್ದಿದೆ. ಖೇಲ್ ಕಥಂ ನಾಟಕ ಬಂದ್ ಆಗಿರುವಂತಹದ್ದು. ಪ್ರಜ್ವಲ್ ರೇವಣ್ಣ ದೇಶಕ್ಕೆ, ರಾಜ್ಯಕ್ಕೆ ವಾಪಸ್ ಬಂದಾಗಿದ್ದಾಯಿತು. ಇನ್ನೇನಿದ್ರೂ ಕೂಡ ಅರೆಸ್ಟ್ ಪ್ರಕ್ರಿಯೆಗಳು ಆರಂಭ ಆಗುತ್ತೆ. ಅರೆಸ್ಟ್ ಆಗ್ತಾ ಇದ್ದ ಹಾಗೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ರೋಚಕ ತಿರುವುಗಳು, ಅತಿ ದೊಡ್ಡ ಬೆಳವಣಿಗೆಗಳು ರಾಜ್ಯ ರಾಜಕಾರಣದಲ್ಲಾಗುವಂತಹ ಸಾಧ್ಯತೆ ಇದೆ. ಈಗಾಗಲೇ ಪ್ರಜ್ವಲ್ ರೇವಣ್ಣ ಅವರು ಒಂದು ವಿಡಿಯೋವನ್ನು ಹರಿಬಿಟ್ಟಿದ್ರು. ಅವರು ಹೇಳಿದ ರೀತಿಯಲ್ಲಿ ಇವತ್ತು ದೇಶಕ್ಕೆ ಬಂದು ರೀಚ್ ಆಗಿದ್ದಾರೆ. ನಾಳೆ ಎಸ್ಐಟಿ ತನಿಖೆಯನ್ನ ಫೇಸ್ ಮಾಡ್ತಾರೆ. ಪ್ರಜ್ವಲ್ ರೇವಣ್ಣ ಅವರು ಪ್ರಯಾಣಿಸಿದಂತಹ ವಿಮಾನ ಈಗ ಬಂದಿದೆ. ನೀವು ಕೂಡ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀರಿ. ಪ್ರಜ್ವಲ್ ರೇವಣ್ಣ ಅವರನ್ನ ವಶಕ್ಕೆ ಪಡೆಯುವಂತಹ ಕೆಲಸ ಆಗ್ತಾ ಇದೆ. ಪ್ರಜ್ವಲ್ ರೇವಣ್ಣ ಅವರು ಇದೇ ಮೆಟ್ಟಿಲುಗಳ ಮೂಲಕ ಕೆಳಗಿಳಿದು ಬರ್ತಾರೆ. ಸುತ್ತಲೂ ಕೂಡ ಸಿಎಸ್ಎಫ್ನ ಸಿಬ್ಬಂದಿಗಳು ಕವರ್ ಆಗಿರುವಂತಹದ್ದು. ನೀವು ಕೂಡ ನೇರ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀರಿ. ಲುಫ್ತಾನ್ಸಾ ಏರ್ಲೈನ್ಸ್ LH764ನ ವಿಮಾನ ಇದು. ಇದೇ ವಿಮಾನ
ಜರ್ಮನಿಯ ಮ್ಯೂನಿಕ್ನಿಂದ ಈಗ ಬೆಂಗಳೂರಿಗೆ ಬಂದು ತಲುಪಿದೆ. ಅದರ ಒಳಗಿರುವಂತಹ ಪ್ಯಾಸೆಂಜರ್ಸ್ಗಳು, ಪ್ರಯಾಣಿಕರು ಕೆಳಗಿಳಿಯುವಂತಹ ಕೆಲಸ ಆಗ್ತಾ ಇದೆ. ಕೆಲವೇ ಕ್ಷಣಗಳಲ್ಲಿ ಇದೇ ವಿಮಾನದಿಂದ ಪ್ರಜ್ವಲ್ ರೇವಣ್ಣ ಕೆಳಗಿಳಿತಾರೆ. ಕೆಳಗಿಳಿತಾ ಇದ್ದ ಹಾಗೆ CISFನ ಸಿಬ್ಬಂದಿಗಳು ಇಡೀ ವಿಮಾನವನ್ನು ಸುತ್ತುವರೆದಿದ್ದಾರೆ. ಅವರನ್ನು ವಶಕ್ಕೆ ಪಡೆಯುವಂತಹ ಕೆಲಸವನ್ನು ಮಾಡ್ತಾರೆ. ಯಾವಾಗ ಬರ್ತಾರೆ ಪ್ರಜ್ವಲ್, ಎಲ್ಲಿದ್ದೀಯಪ್ಪ ಅನ್ನುವ ಪ್ರಜ್ವಲ್ ಅನ್ನುವಂತಹ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ. 34 ದಿನಗಳ ಬಳಿಕ ತಲೆಮರೆಸಿಕೊಂಡಿದ್ದ, ದೇಶಾಂತರ ಹೋಗಿದ್ದ, ಅಪ್ಸ್ಕ್ಯಾಂಡ್ ಆಗಿದ್ದಂತಹ ಪ್ರಜ್ವಲ್ ರೇವಣ್ಣ ತಾಯ್ನಾಡಿಗೆ ಬಂದಾಗಿದೆ. ವಾಪಸ್ ದೇಶವನ್ನ ಸೇರಿಯಾಗಿದೆ. ಈಗ ಅಸಲಿ ಆಟ ಶುರುವಾಗುತ್ತೆ. ವಿಮಾನ ದ್ವಾರದಲ್ಲಿ CISFನ ಸಿಬ್ಬಂದಿಗಳು ಪ್ರಜ್ವಲ್ ಅವರನ್ನ ವಶಕ್ಕೆ ಪಡೆಯಲಿಕ್ಕೆ ಸಕಲ ರೀತಿಯ ತಯಾರಿ, ಸರ್ವ ರೀತಿಯಲ್ಲೂ ಕೂಡ ಸಿದ್ಧರಾಗಿದ್ದಾರೆ. ಲುಫ್ತಾನ್ಸಾ ಏರ್ಲೈನ್ಸ್ ಬಂದು ಲ್ಯಾಂಡ್ ಆಗಿದೆ. ಅದೇ ವಿಮಾನದಲ್ಲಿ ಪ್ರಜ್ವಲ್ ರೇವಣ್ಣ 4 ಬ್ಯಾಗುಗಳ ಸಮೇತ ಬಂದಿದ್ದಾರೆ. ಅವರನ್ನ ವಶಕ್ಕೆ ಪಡೆಯಲಿಕ್ಕೆ ಕ್ಷಣಗಣನೆ ಆರಂಭ ಆಗಿದೆ. ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನ ನೇರ ದೃಶ್ಯಾವಳಿಗಳನ್ನ ನೀವು ಪಬ್ಲಿಕ್ ಟಿವಿಯ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. ಇದೇ ವಿಮಾನದಲ್ಲಿಯೇ ಪ್ರಜ್ವಲ್ ರೇವಣ್ಣ ಜರ್ಮನಿಯ ಮ್ಯೂನಿಕ್ನಿಂದ ಹಾರಿ ಬಂದಿದ್ರು. ಈಗ ಅದೇ ವಿಮಾನ ಬೆಂಗಳೂರಿನಲ್ಲಿ ಸೇಫ್ ಲ್ಯಾಂಡಿಂಗ್ ಆಗಿದೆ. ಈಗ ಅದರೊಳಗಿರುವಂತಹ ಪ್ರಜ್ವಲ್ ರೇವಣ್ಣ ಕೆಳಗಿಳಿಬೇಕು. ಅದಕ್ಕೆ CISFನ ಸಿಬ್ಬಂದಿಗಳು ಕಾಯ್ತಾ ಇದ್ದಾರೆ. ಅವರು ಕೆಳಗಿಳಿತಾ ಇದ್ದ ಹಾಗೆ ಅವರನ್ನ ವಶಕ್ಕೆ ಪಡೆಯುವಂತಹ ಕೆಲಸ ಆಗುತ್ತೆ. ಇದೇ ಮಾರ್ಗದ ಮೂಲಕವೇ ಅವರನ್ನ ಇಮಿಗ್ರೇಷನ್ ಸೆಂಟರ್ಗೆ ಕರೆದುಕೊಂಡು ಹೋಗಲಾಗುತ್ತೆ. ನೀವು ಕೂಡ ನೇರ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀರಿ. ಪ್ರಜ್ವಲ್ ರೇವಣ್ಣ ಕೆಳಗಿಳಿಲಿಕ್ಕೆ ಕ್ಷಣಗಣನೆ ಆರಂಭ ಆಗಿದೆ. ಬೆಂಗಳೂರಿಗೆ ಅಂತೂ ಇಂತೂ ವಾಪಸ್ ಆಗಿದ್ದಾರೆ ಪ್ರಜ್ವಲ್ ರೇವಣ್ಣ ಅವರು. ಸುಮಾರು 8.5 ತಾಸುಗಳ ಕಾಲ ಪ್ರಯಾಣವನ್ನ ಮಾಡಿಕೊಂಡು ಬಂದಿದ್ದಾರೆ ಪ್ರಜ್ವಲ್ ರೇವಣ್ಣ. ಇದೇ ವಿಮಾನದಲ್ಲಿ 7165 ಕಿಲೋಮೀಟರ್ ಪ್ರಯಾಣವನ್ನ ಮಾಡಿರುವಂತಹದ್ದು. ಜರ್ಮನಿ ಟು ಬೆಂಗಳೂರು. ಕ್ಷಣದ ಮಾಹಿತಿಯನ್ನ ಪಬ್ಲಿಕ್ ಟಿವಿ ನಿಮಗೆ ಒಪ್ಪಿಸುವಂತಹ ಕೆಲಸವನ್ನ ಮಾಡ್ತಾ ಇದೆ. ಅಂತೂ ಇಂತೂ ಕೂಡ ಬೆಂಗಳೂರಿಗೆ ಪ್ರಜ್ವಲ್ ರೇವಣ್ಣ ಅವರು ರೀಚ್ ಆಗಿದ್ದಾರೆ. ಈಗ ಪ್ರಜ್ವಲ್ ರೇವಣ್ಣ ಅವರ ಅರೆಸ್ಟ್ ಪ್ರೋಸೆಸ್ಗಳು ಸ್ಟಾರ್ಟ್ ಆಗುತ್ತೆ. SIT ಅವರನ್ನ ವಶಕ್ಕೆ ಪಡೆಯೋದಕ್ಕೆ ಇನ್ನೂ 1 ಗಂಟೆಗಳ ಕಾಲ ಕಾಯಬೇಕು. ಸಾಕಷ್ಟು ಆರೋಪಗಳಿದೆ. ಎದುರಿಸಬೇಕಾದಂಥ ಜವಾಬ್ದಾರಿ ಅವರ ಮೇಲಿದೆ. ಆ ಒಂದು ನಿಟ್ಟಿನಲ್ಲಿ ಅವರು SIT ಮುಂದೆ ಹಾಜರಾಗ್ತಾರೆ ಅಂತ ಒಂದು ವಿಡಿಯೋ ಮಾಡಿದ್ರು ಸರ್. ಇದೆಲ್ಲ ರಾಜಕೀಯ ಷಡ್ಯಂತ್ರ, ಇದು ಬಗ್ಗೆ ಅವರೇ ಉತ್ತರ ಹೇಳ್ತಾರೆ. ಜನ ಇಡೀ ರಾಜ್ಯದ ರಾಷ್ಟ್ರದ ಜನ ನೋಡಿದ್ದಾರೆ ಏನು ಅಂತ ಅಂತೇಳಿ. ಷಡ್ಯಂತ್ರದ ವಿಚಾರ ಇಲ್ಲ, ಸ್ವಯಂಕೃತ ಅಪರಾಧ. ಸೊ 33 ದಿನ ಆದಮೇಲೆ ಈಗ ಬರ್ತಿರುವಂಥದ್ದು ನೋಡಿದಾಗ ಎಲ್ಲ ಸಾಕ್ಷಿ ನನಗೆ ಗೊತ್ತಿಲ್ಲ ಅದ್ರ ಬಗ್ಗೆ. SIT ತನಿಖೆ ಆಗ್ತಾ ಇದೆ. ತನಿಖೆ ಆದಮೇಲೆ ಏನು ಅಂತ ನೋಡೋಣ. ಬೆಂಗಳೂರಿಗೆ ಪ್ರಜ್ವಲ್ ರೇವಣ್ಣ ಅವರಿದ್ದಂತಹ ವಿಮಾನ ಆಗಮಿಸಿದೆ. ಕೆಲವೇ ಕ್ಷಣಗಳಲ್ಲಿ CISFನ ಸಿಬ್ಬಂದಿಗಳು ಅವರನ್ನು ವಶಕ್ಕೆ ಪಡೆಯುವಂತಹ ಕೆಲಸವನ್ನ ಮಾಡ್ತಾರೆ. ಅದಾದ ನಂತರ ಅತಿ ದೊಡ್ಡ ಬೆಳವಣಿಗೆಗಳು ರಾಜ್ಯದಲ್ಲಾಗುವಂತಹ ಸಾಧ್ಯತೆ. ನಾಳೆ ರೇವಣ್ಣ ಫ್ಯಾಮಿಲಿಗೆ ಬಿಗ್ ಡೇ ಕೂಡ ಹೌದು. ಒಂದು ಕಡೆ ಪ್ರಜ್ವಲ್ ರೇವಣ್ಣ ಆಗಮಿಸಿದ್ದಾರೆ, ಮತ್ತೊಂದು ಕಡೆ ನಾಳೆ ಭವಾನಿ ರೇವಣ್ಣ ಅವರ ಭವಿಷ್ಯ ನಿರ್ಧಾರವಾಗುತ್ತೆ, ಜಾಮೀನು ಭವಿಷ್ಯ. ನೀವು ಕೂಡ ಬೆಂಗಳೂರು ಏರ್ಪೋರ್ಟ್ನ ನೇರ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀರಿ. ಅಂತೂ ಇಂತೂ ರಾಜ್ಯಕ್ಕೆ ವಾಪಸ್ ಆಗಿದ್ದಾರೆ ಪ್ರಜ್ವಲ್ ರೇವಣ್ಣ. 34 ದಿನಗಳ ಹಿಂದೆ ರಾಜ್ಯದಲ್ಲಿ ಮೊದಲ ಹಂತದ ಚುನಾವಣೆ ಆದ ನಂತರ ಪೇರಿಕಿತ್ತಿದ್ದಂತಹ ಪ್ರಜ್ವಲ್ ರೇವಣ್ಣ ಇವತ್ತು ತಾಯ್ನಾಡಿಗೆ ವಾಪಸ್ ಆಗಿದ್ದಾರೆ. 8.5 ಗಂಟೆಗಳ ಕಾಲ ಪ್ರಯಾಣವನ್ನು ಮಾಡಿಕೊಂಡು ಬಂದಿದ್ದಾರೆ. ಈಗ SIT ಅಧಿಕಾರಿಗಳ ಆಟ ಶುರುವಾಗುತ್ತೆ. ಇದೇ ಪ್ರಜ್ವಲ್ ರೇವಣ್ಣ ಅವರಿಗಾಗಿ SIT ಸಾಕಷ್ಟು ಪ್ರಯತ್ನವನ್ನು ಪಡ್ತಾ ಇತ್ತು. ನೀವು ಕೂಡ ವಿಜುವಲ್ಸ್ ಅನ್ನು ಗಮನಿಸ್ತಾ ಇದ್ದೀರಿ. SIT ಅಧಿಕಾರಿಗಳ ಎಂಟ್ರಿ ಆಗಿದೆ ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ. BK ಸಿಂಗ್ ನೇತೃತ್ವದ ತಂಡ